ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸುಲ್ತಾನ, 2 ದಿನ ಮಿಸ್ ಆಗಿದ್ಯಲ್ಲೋ. ಹೇಳು ಮಾಮಿ, ಕಾಲೇಜಿನ ಪ್ರಾಜೆಕ್ಟ್ ಇತ್ತ. ಪೂರ ಕಂಪ್ಲೀಟ್ ಮಾಡಿ ಕಾಲೇಜ್ದಾಗ ಕೊಟ್ಟು ಬಂದೆ. ಹೌದನ, ಚಲೋ ಆತ್ ಬಿಡ. ಫ್ರೀ ಅದೇನಿ ಈಗ? ಫುಲ್ ಫ್ರೀ. ಎಷ್ಟು ದಾರಿ ಕಾದ್ವಿ ನಿನಗೆ. ಹಣ್ಣು ಭೇಟಿಯಾಗಿಲ್ಲ ನಮಗೆ ಇಲ್ಲಿ. ಅದಕ್ಕೆ ಆರಿಪ ಹೇಳಿದೆ ನಾನು ಬಂದಂದ್ರೆ ನಿನ್ನೆ ಮನ್ನಿಂಗೆ ಬಂದು ಕರ್ಕೊಂಡು ಹೋಗಿ ತೊಗೊಂಬರಂದೆ ಅಂತ APMC ಹೋಗಿ ಬಾ ಸುಲ್ತಾನ ಬಂದಂದ್ರೆ ಅಂತ ಹೇಳಿದ್ನಿ. ನೀ ಎಲ್ಲಿ ಬರ್ತಿದ್ದೆ? 2 ದಿನ ಕೈ ಕೊಟ್ಬಿಟ್ಟು. ಗಾಡಿನೂ ಇದ್ದಿದ್ದಲ್ಲ, ಅದಕ್ಕೆ ಮತ್ತೆ ಪ್ರಾಜೆಕ್ಟ್ ಮಾಡೋದಿತ್ತೆ. ಹಾಂ ಚಲೋ ಆಯ್ತು. ಕೊಡ್ಬೇಕಿಲ್ಲ ಸುಲ್ತಾನ ಚಾನ? ಐತಿ ನೋಡಿ, ಕರೆ ಚಾನ ಐತಿ. ಅವ್ನು ಹಾಲು ಹಾಕೊಂಡು ಕುಡಿಯಂಗಿಲ್ರಿಪ್ಪ ಅವನು, ಅಲ್ಲಿ ಅಂತಾನ. ಅಲ್ಲಿ ಒಂದು ಗುಂಡಿ ಚಾ ಐತಿ, ತಗೋಬಾ. ಬಿಸ್ಕಿಟ್ ಅದ ನೋಡು. ಇವತ್ತೆಲ್ಲರೂ ಇವ್ರ ಮದುವೆ ಹೊಂಟಾರ್ರಿಪ್ಪ, ನಮಗೆ ಬಿಟ್ರಿ. ಟಾಟಾಸ್ ಗಾಡಿ ಹೊಂಟ್ರಿ ಅಂದ. ನಮ್ಮ ಪರ್ವಿನರ ತಂಗಿ ಕೊಟ್ಟೈತಲ್ರಿ, ಅವ್ರ ನೆಗಣಿ ಮಗದೈತ್ರಿ, ಅವ್ರ ಭಾವನ ಮಗಳದು. ಇದನ್ನ ತಗೋ. ಹ್ಯಾಪಿನೇ ಹೋಗಾಕತ್ತಾರ ಇವ್ರು. ನನಗೆ ಆರಾಮಿಲ್ಲ ಅಂತ್ರಿ, ಅದಕ್ಕೆ ನಾನು ಬಿಟ್ಟು ಹೊಂಟಾರಂತ್ರಿ. ಮೊನ್ನೆ ಆರಾಮಿದ್ದೆ ನಾನು, ಅದಕ್ಕೆ ಕರ್ಕೊಂಡು ಹೊಂಟಿದ್ರಿ. ಈಗ ಆರಾಮಿಲ್ರಿ, ಅದಕ್ಕೆ ನಾನು ಬಿಟ್ಟು ಹೊಂಟಾರ್ರಿ. ಏನು ಮಮ್ಮಿ ನಗಾತಿಯಲ್ಲ ಯಾಕೆ? ಇವತ್ತು ನನಗೆ ವಿಡಿಯೋ ಬಿಡೋಕೆ ಮನಸ್ಸ ಇದ್ದಿಲ್ಲಮ್ಮ ನನಗೆ. ನಾನು ಏನು ಜಾಸ್ತಿ ಏನಾದ್ರೊಳಗೆ ಮಾಡಿದ್ದೇ ಇಲ್ಲಲ್ಲ, ನಿನ್ನೆ ಏನು ಇದ್ದೇ ಇಲ್ಲ ಅದ್ರೊಳಗೆ. ಹಂಗಾಗಿ ನಾನು ಫಸ್ಟಿಂದು 1-2-3 ವಿಡಿಯೋ ಹಂಗದವು, ಅವು ಪ್ರೈವೇಟ್ ಹಾಕಿದ್ವು, ಸ್ಟಾಕ್ ಹಂಗದವು. ಅದ್ರಾಗಿಂದ ಒಂದು ಏನು ಯಾವ್ದಾರ ಬಿಟ್ರೆ ಆಯ್ತು ತಡಿ ಅಂತ ಅಂದು ಅದು ವೆಜ್ ಪಲಾವ್ ಮಾಡಿದ್ದೆ, ವೆಜ್ ಬಿರಿಯಾನಿ ಮಾಡಿದ್ದೆ. ಅದು ಬಿಟ್ಟಿಗೆ ಎಲ್ಲರೂ ಕಮೆಂಟ್ ಮಾಡಕತ್ತಾರ, ಯಾಕೆ ಓಲ್ಡ್ ವಿಡಿಯೋ ಇದು, ಹಳೆ ವಿಡಿಯೋ ಇದು ಅಂಥೇಳಿ ಅಂದ. ಅದಕ್ಕೆ ನನಗೆ ಹಿಂಗಾಗಿ ನಾನು ಬೇಡ ಅಂತ ಬಿಟ್ಟಿದ್ರಿ. ಮತ್ತೆ ಎಲ್ಲರೂ ಹಂಗೆ ಹೇಳೋದಕ್ಕೆ ಮಾಡಿದೆ. ಇತ್ತಲ್ಲ ಒಂದು 11 ನಿಮಿಷ ವಿಡಿಯೋ ಇತ್ತು ತಿಂಡಿ ಮಾಡಿದ್ದೆ. ಅದಕ್ಕೆ ಅದನ್ನ ಬರೋಬರ ಬೆಳಿಗ್ಗೆ ಎದ್ದು ಎಡಿಟ್ ಮಾಡಿ 9ವರೆಗೆ ಹೋಗ್ತೀನಿ ಅದು ವಿಡಿಯೋ. ಇವಾಗ ಹೋಗ್ತಿರೋದು ವಿಡಿಯೋ. ಮತ್ತು ಪರವಾಗಿಲ್ಲರಿಪ್ಪ, ಇವತ್ತು ನಿನ್ನೆಕಿನ ಮತ್ತೆ ಇವತ್ತೊಂದು ಸ್ವಲ್ಪ ಆರಾಮ ಅನಿಸೈತ್ರಿ ನನಗೆ. ಇದು ಗಂಜಿ ಕುಡಿತೀನಲ್ರಿ ನಾನು, ಗುಳಿಗಿದು ಇದು ಸ್ಟ್ರಾಂಗ್ ಆಗತ್ತವು. ಅದು ಊಟದ ತಾಕತ್ ಕಡಿಮೆ ಆಗತ್ತೆ ಬಿಡ್ರಿ ನನಗೆ. ಹಂಗಾಗಿ ಹೊಟ್ಟೆ ಸಂಕಟ ಆಗೈತಿ. ಈಗ ಮತ್ತು ಗಂಜಿ ಮಾಡ್ತೀನಿ ಅಂತ ಬೇಡವಾ. ಈಗ ಅವು ಬಾದಾಮಿ ನೆನೆ ಹಾಕಿದ್ರೆ 1-2 ತಿಂದೆ, ಮತ್ತು ಇದು ತಿಂದೆ ರೀ. ಅದು ಏನದು ಏನೋ ಕುಡಿತೀವಲ್ಲ, ಇಷ್ಟು ಸಾಬಿನ ಕೈತಿರೋದು ಪಪ್ಪಾಯಲ್ಲಿ ಅದು ರಸ ಮಾಡಿಟ್ಟಿತ್ತು. ಮತ್ತು ಒಂದು ಸ್ವಲ್ಪ ಹಾಲು ಕೊಟ್ಟಿದ್ರಿ, 1-2 ಬಿಸ್ಕಿಟ್ ಎದ್ಕೊಂಡು ತಿನ್ಬೇಡ್ರಿ ಅಂತ ಹೇಳ್ತೀರಿ. ಅದಕ್ಕೆ 1-2 ಎದ್ಕೊಂಡು ತಿಂದು ಹಾಲು ಕುಡಿದ್ರಿ ಅವನ್ನ. ಹಂಗಾಗಿ ಈಗೇನು ಹೊಟ್ಟೆ ಹಸಿವಾಗಿಲ್ವ ನನಗೆ. ಇಡ್ಲಿ ಮಾಡೋಣ ಅಂತ ದಿಢೀರನ್ನ ಅಂತಂದೆ. ನನಗೆ ಮಾಡೋಕೆ ಬರೋಂಗಿಲ್ಲ ಅನ್ನಕತ್ತಾಳಾಕಿ. ಅದೇನು ದೊಡ್ಡ ವಿಷಯ ಇಲ್ಲ, ನಾನು ಮಾಡ್ತೀನಿ ತಗೋ ಅಂತಂದು ಹೇಳಿನಕಿ. ಅದಕ್ಕೆ ಸ್ವಲ್ಪ ಇಡ್ಲಿ ಮಾಡೋದು ಭಾಳ ಕಡಿಮೆ ನಾವು ಮನ್ಯಾಗ. ಹಂಗಾಗಿ ಇಡ್ಲಿ ರವೆ ಇಲ್ಲ, ತೊಗೊಂಬಾರ್ವಾ ಅಂತ ಹೇಳಕತ್ತೀನಿ. ಹ್ಞೂ ಅಂದ. ಅದನ್ನ ತೊಗೊಂಬ, ಅದನ್ನು ಮಾಡೋಣ ಅಂತ. ಅದಿಲ್ಲ ಆಯ್ತು. ಇದು ಇಡ್ಲಿ ರವೆ ರೀ. ಅರ್ಧ ಕೆಜಿ ತೊಗೊಂಬಾರ್ವ ಅಂದ್ರೆ 1 ಕೆಜಿ ತೊಗೊಂಡ. ಇದು ಮತ್ತೊಂದು ಸಲ ಮಾಡಕ್ಕೆ ಬರುತ್ತೆ. ಅದಿಲ್ಲ ಅರ್ಧ ಕೆಜಿ ಇದ್ದಿದ್ದಿಲ್ಲ ಅಥವಾ? ಅದನ್ನು ಈಗ ನಾವು 2 ಅರ್ಧ ಚಲ್ಲಾತಿ ಹಾಕಿ ಇದ್ರೊಳಗೆ 2 ಕಟಾರ ನಾವು ರವೆ ತೊಗೊಂಬಂದ್ರಿ. 1-2 ನೀರಿಲ್ಲೇ ಸ್ವಚ್ಛಗೆ ನೀರು ಹಾಕಿ ಕೈಯಾಡಿ ತೊಗೊಂಬಾರಿಪ್ಪ ಅಂದ್ರೆ ವೈಟ್ ಇಡ್ಲಿ ಹಾಕೋವು ನಾವು ತೊಗೊಂಡ್ವಿ ಅಂದ್ರೆ. ರವೆ ತಿಂತೀನಿ 2 ಇದನ್ನು ತೊಗೊಂಡು ತೊಳೆದು ನೆನೆ ಹಾಕ್ಬಾರಿಪ್ಪ. ನೀನು 1-2 ನೀರಿನಿಂದ ತೊಳೆದು ನೆನೆ ಹಾಕ್ಬಾರ್ದು. ಸ್ವಲ್ಪ ಕೈಯಾಡಿ ತೊಳೆದು 1-2 ನೀರಲ್ಲಿ ತೊಳೆದು ನೀರು ಹಾಕಿ ನೆನೆ ಹಾಕಿ. ಇದರದ್ರ ಓದಿ ಕೆಲಸ ಮುಗೀತ್ರಿ. ಈಗೇನು ಮಾಡಪ್ಪ ಅಂದ್ರೆ ಅವಲಕ್ಕಿ ಅಂದ್ರೆ ದಿಢೀರನ್ನ ಬೇಕಂದ್ರೆ ನಮಗೆ ಈಗ ಇಡ್ಲಿ. ಈಗ ನೆನಪಾಗ್ಬಿಡೈತೆ ನಮ್ಗೆ ಇಡ್ಲಿ ಬೇಕ್ರಿಗೆ. ಇದು ಮತ್ತು ಮನೇಲಿಂದ ಇಡ್ಲಿ ಅನ್ನೋದಿದ್ರೆ ಇಡ್ಲಿ ನನಗೆ ಭೇಟಿಯಾಗಿದ್ದಿಲ್ಲ ಅಂದ್ರೆ ಒಂದು ಸ್ವಲ್ಪ ಹೊಟ್ಟೆ ತುಂಬ ಅಂದ್ರೆ ಈಗ ಅದ ರೀ. ಒಂದು ಇದರ್ಲಿಂತ ಕಟೋರ್ಲಿಂತ 1 ಕಟೋರ ಅವಲಕ್ಕಿ ಹಾಕೊಂಡ್ಬಂದು ಅದೇ ಇದನ್ನ ಅಷ್ಟೇ ರೀ. ಚಂದ ತೊಳೆದು 1-2 ನೀರ್ಲಿಂತ ತೊಳೆದು ನೀರು ಬಸ್ ಇಟ್ಬಂದ್ರಿ ಅಂದ್ರೆ ನೆಂದು ಬಿಡ್ತಾರೆ. ಅವು ಏನು ನೀರು ಹಾಕಿ ಇಡ್ಬೇಕಂತ ಇದಕ್ಕೆ ಸ್ವಲ್ಪ ತೊಳ್ಕೊಂಡು ಅವಲಕ್ಕಿ ನಾವು ಮನ್ಯಾಗ ಮಾಡ್ತೀವಲ್ರಿ ಅವಲಕ್ಕಿ, ಅವಲಕ್ಕಿನ ರೀ. ಇನ್ನೊಂದು 2 ನೀರಲ್ಲಿ ತೊಳೆಯಾರಿಪ್ಪ. ನೀರಲ್ಲಿ ತೊಳೆದು ಹಂಗೆ ಬಸ್ ಇಟ್ಬಿಡಿದ್ರ, ನೀರು ಹಾಕ್ಬೇಡಿ ಇದಕ್ಕೆ. ಇದನ್ನ ಹಂಗೆ 1-2 ನೀರಲ್ಲಿ ತೊಳೆದು ಬಸ್ ಇಟ್ಟು ನೋಡಿಲ್ಲ ಅದೇ ಹೆಂಗೆ ಇದು ಬರುತ್ತೆ. 2-3 ನೀರು ತೊಳೆವು ನೋಡೋ ಅವಲಕ್ಕಿ ಹಂಗೆ. ಹೀಗಾಗಿ ಆರಿಪ ಸಾಂಬಾರು ಮಾಡ್ಕೊತ ಸಾಂಬಾರು ಪುಡಿ ತೊಗೊಂಡಾಗ MTRನ GRB ಅವ್ರದ್ದು ಇದು ತೊಗೊಂಡಾಗ ಸಾಂಬಾರು ಪುಡಿ ಸಾಂಬಾರು ಮಾಡ್ತಾ ಅಂತ. ಅದಕ್ಕೆ ಚಟ್ನಿ ಮಾಡಿ ತೊಗೊಂಡು ಸ್ವಲ್ಪ ಅದು ಸಾಂಬಾರಪ್ಪ ಏನು ಸಾಕೈತಿ. ಚಟ್ನಿ ಮಾಡ್ಕೊಡ್ತೇನೆ, ನಿಮಗೂ ಚಲೋ ಆಗ್ತೈತಿ.
ಅಂದ್ರೆ ಒಂದು ಸ್ವಲ್ಪ ಏನ್ರ ಇದಾಗಬೇಕು ಇಲ್ಲ ತಂದ್ರೆ ಏನು ಗಂಜಿ ಅಂತ ಗಂಜಿನ ಕುಡಿಬೇಕ ನನಗದು ಇದಾಗಕತ್ತದ ಗಂಜಿ ನಾನು ಐತಿ ಇಬ್ಬರಲ್ಲಿ ಎಲ್ಲ ತಗ ಮತ್ತೆ ಮಮ್ಮಿ ಇವಾಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಆಕಿಗೆ ಅರ್ಶಿಯಾಗ ಎಲ್ಲ ಹಾಕಿಕೊಡ್ತೀನಿ ಹ್ಞೂ ಆಕಿ ಮಿಕ್ಸಿ ಹಾಕಿಬಿಡ್ತಾರೆ ಒಗ್ಗರಣೆ ಪಗಣಿ ಕೊಡ್ಬೇಡಿ ಇದನ್ನು ಒಗ್ಗರಣೆ ಏನು ಬೇಡ ಉಪ್ಪು ಸ್ವಲ್ಪ ಹಾಕಿ ಈಗ ಭಾಳ ಹಾಕೈತಿ ಅರ್ಶಿ ಸ್ವಲ್ಪ ಹಾಕಿ ಯಾಕಂದ್ರೆ ಉಪ್ಪ ತೆವ್ರಿ ಹಾಕ ಮತ್ತು ಚಲೋ ಆಗಂಗಿಲ್ಲ ಹೌದಾ ಸ್ವಲ್ಪ ಕಡೆ ನಿನ್ನೆ ಮಧ್ಯಾಹ್ನ ಮಾಡಿದ್ದು ಒಂದು ಚೂರು ತೆಗಿತಾರೆ ಗಂಜಿ ಅದು ಗಂಜಿ ಉಪ್ಪು ಭಾಳ ಹಿಡಂಗಿಲ್ಲ ಸ್ವಲ್ಪ ಹಾಕಿದ್ರೆ ಚಲೋ ಆಗಲ್ಲದ ಉಪ್ಪು ಆದ್ರೂ ಚಲೋ ಆಗಲ್ಲ ಸ್ವಲ್ಪ ಆದ್ರೆ ಉಣ್ಬೋದು ಕುಡಿಬೋದು ಉಪ್ಪು ಆದ್ರೆ ಏನು ಮಾಡ್ತೀವಿ ಅಷ್ಟು ಉಪ್ಪಾಗಿತ್ತಾ ನನಗೆ ಹತ್ತಲಿಲ್ವಾ ನಾನು ಸ್ವಲ್ಪ ಕುಡಿದೆ ಸಾಬು ಹಾಕಿದ ಏನು ಕುಡ್ದೆ ಬಿಟ್ಟ ಸೊಳ್ಳೆ ಹಾಕೊಂಡು ಈಗ ನೋಡಿ ಹೋಟೆಲ್ ಸ್ಟೈಲ್ ಮಾಡ್ತಾರಲ್ಲ ಚಟ್ನಿ ಹಾಕ್ತಾರೆ ಅಲ್ಲಿ ಹಸೆಕಾಯಿ ಹಾಕ್ತಾರೆ ನಾನು ಇದು ಹಾಕಿನಿ ಒಣಕಾಯಿ ಹಾಕಿನಿ ರೀ ಮತ್ತು ಕೊತ್ತಂಬರಿ ಯೂಸ್ ಮಾಡಿಲ್ಲ ನಾನು ಕೊತ್ತಂಬರಿ ಬೇಡ ಅಂತಂದು ಹಾಕಿಲ್ಲ ರೀ ನಾನು 5 ಕೊತ್ತಂಬರಿ ಇದ್ರೂ ಹಾಕಿಲ್ಲ ರೀ ನನಗೆ ಬೇಡ ಅದಂತಂದು ನೀವು ಇದ್ರೆ ಹಾಕೊಡ್ರಿ ಚಲೋ ಆಕೈತಿ ಪುಟಾಣಿ ಸೊಪ್ಪು ಕೊಬ್ಬರಿ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಆಮೇಲೆ ಕಡೆ ಮೆಣಸಿನ್ಕಾಯಿ ಉಪ್ಪು ಇಷ್ಟು ಮಿಕ್ಸಿ ಮಾಡ್ಕೊಂಡ್ರೆ ಮಿಕ್ಸಿ ಮಾಡ್ಕೊಂಡು ತಗೋ ಅಷ್ಟೇ ಮಿಕ್ಸಿ ಹಾಕೊಂಡು ನಾನು ಈಗ ಸಾರಿಗೆ ಇಟ್ಟಿನಿ ಮಮ್ಮಿ ಸಾರಿ ಸಾಂಬಾರು ಇಟ್ಟೇನ ಅದು ಇದು ಕುದಿಯೋ ಮುಂದೆ ಇದು ಸಾಂಬಾರು ಪುಡಿ ಹಾಕ್ಬೇಕು ನೋಡಿ ಏನು ಕುದಿಯೋ ಮುಂದೆ ಸಾರು ಇದು ಮಾಡಿ ಮುಂದೆ ಒಗ್ಗರಣೆ ಕೊಟ್ಟು ಕುದಿಯೋ ಹಾಕ್ಬೇಕು ಅವಾಗ ಹಾಕ್ಬೇಕೇನದ ಕ್ಯಾರೆಟ್ ಗಿಟ್ ಎಲ್ಲ ಅದ್ರಾಗ ಹಾಕಿದ್ದೀನ ಅದ್ರಾಗ ಹಾಕಿನಿ ಚಲೋ ಹಾಕ್ಬಿಡು ಮತ್ತು ಒಗ್ಗರಣೆ ಕೊಡೋಕ್ಕಿಂತ ಮುಂಚೆಕನ ನಂಗೊಂದು ಸೂರು ತೆಗಿಟ್ಬಿಡು ಸಾರು ಒಗ್ಗರಣೆ ಕೊಡೋಕ್ಕಿಂತ ಫಸ್ಟಿಗೆ ಒಂದು ಸ್ವಲ್ಪ ಒಂದು ಕಟ್ರ ಒಂದಿಟ್ಟು ಎತ್ತಿಟ್ಟು ನೀವು ಒಗ್ಗರಣೆ ಕೊಡಿ ಆಯಿತು ನೆನಪಿರ್ಲದ ಮತ್ತು ನಿವೇದಿತ ಮೇಡಮ್ ಅವ್ರು ಫೋನ್ ಹಚ್ಚಿದ್ರಪ್ಪ ಇದು 20ನೇ ತಾರೀಕಿಗೆ ಇದಾಗಿಂತ ಅವ್ರ ಹೋಟೆಲಿಂದ ಓಪನಿಂಗ್ ಐತೆ ಅಂತ ಹೌದಾ ಹೋಟೆಲ್ ಓಪನಿಂಗ್ ಐತ್ರಿ ಬರ್ರಿ ಟಿಕೆಟ್ ತೆಗಿಸ್ತೀನಿ ಅಂತೇಳಿ ಅಂದನಾಕತ್ತಾರ ನನಗೂ ಹುಷಾರಿಲ್ಲ ಇಲ್ಲ ಹೇಳ್ತೀನಿ ತೊಗೊಳ್ರಿ ಮೇಡಮ್ ಅಂತಂದು ಹೇಳ್ರಿ ನೀವು ಯಾವ್ದಕ್ಕೊಂದು ಅಂತ ಹೇಳಿದೆ ಹ್ಞೂ ಮೇಡಮ್ ಹೇಳ್ತೀನಿ ತೊಗೊಳ್ರಿ ಅಂತ ಹೇಳಿದೆ ಹೇಳ್ರಿ ಅಮ್ಮವ್ರಿಗೆ ಹೇಳ್ರಿ ನಿಮ್ಮ ದೊಡ್ಡ ಬಾಬರಿಗೆ ಹೇಳ್ರಿ ಅಂತ ಹೇಳಿದೆ ಹ್ಞೂ ರೀ ನಾನು ಹೇಳ್ತೀನಿ ತೊಗೊಳ್ರಿ ಅಂತ ಹೇಳಿದೆ ಚಲೋ ಆಯ್ತು ಬಿಡುವ ನಮ್ಮ ಮೇಡಮ್ ಅವ್ರು ಬೆಳಗ್ಗೆ ಅದ್ರಾಗ ಫೋನ್ ಇವತ್ತು ಹಳೆ ವಿಡಿಯೋ ಹೋಗೈತಲ್ರಿ ನೋಡ್ತಾರೆ ಅವ್ರು ಯಾಕೆ ಹುಷಾರದಾರೋ ಇಲ್ಲ ಅಂತ ಬೆಳಗ್ಗೆ ಹೇಳಿದ್ರಾಗ ಫೋನ್ ಬಂದ್ಬಿಡ್ರಿ ನಮ್ಮ ಮೇಡಮ್ ಖುಷಿ ಆಗುತ್ತೆ ಅವ್ರ ಜೋಡಿ ಮಾತಾಡೋಕೆ ನಂಗೆ ಒಂಥರ ಎನರ್ಜಿ ಬಂದಂಗೆ ರೀ ಅವ್ರ ಜೋಡಿ ಮಾತಾಡಿದ್ನಿ ಅಂದ್ರೆ ಇಲ್ಲಿ ನೋಡಿರಿ ಅವಲಕ್ಕಿ ಹಾಕೊಂಡ್ರೆ ಅವಲಕ್ಕಿ ನೋಡ್ರಿ ನೆಂದ್ಬಿಟ್ಟವು ಹಂಗೆ ಬಸ್ತಿಟ್ಟಿದ್ದೆಲ್ಲ ರೀ ನೆಂದವು ಈಗ ಇದು ಮೊಸರು ಇದನ್ನು ಮಿಕ್ಸಿ ಮಾಡ್ಕೊಂಬಿಡ್ರಿ ಸಣ್ಣಗೆ ಅರ್ಶಿ ಇದನ್ನ ಮಿಕ್ಸಿ ಹಾಕಿಬಿಡಮ್ಮ ಅದು ಇದೆಯಲ್ಲ ಇಡ್ಲಿರ ಉದ್ದಮ್ಮ ಇಲ್ಲೇ ಐತಿ ಮುಚ್ಚಿಟ್ಟೀನಿ ಇದನ್ನೆಲ್ಲ ನೀರು ತಗೊಳ್ಳನ್ರಿ ಇದನ್ನ ಹಾಕಿ ಮಿಕ್ಸಿ ಹಾಕೋದ್ರೊಳಗೆ ಅದು ಮಿಕ್ಸಿ ಹಾಕರ್ಶಿ ನೀನು ಇಲ್ಲೇ ಇಡ್ಲಿ ರವಾರ ಇದು ಇದ್ರೊಳಗಿಂದು ನೀರೆಲ್ಲ ತೆಗಿಬೇಕು ಯಾಕಂದ್ರೆ ಮೊಸರಿಂದ ನೀರು ಇರುತ್ತಲ್ಲ ಅದು ಅವಲಕ್ಕಿದೆಲ್ಲ ಹಾಗಾಗಿ ಇದಕ್ಕೆ ನೀರು ಇರಬಾರ್ದು ಮತ್ತು ಅಳಕಾಗ್ಬಿಡತ್ತೆ ಅದು ಹಿಟ್ಟೆಲ್ಲ ಕೆಟ್ಟು ಹೋಗ್ಬಿಡತ್ತೆ ಅದು ಹೌದು ಮಾಡಕ್ಕೆ ಬರಲ್ಲ ಹಾಗಾಗಿ ಅಷ್ಟು ನೀರು ಇದ್ರಾಗ ಇದ್ದಿದ್ದೆಲ್ಲ ನೀರು ತೆಗೆದು ಹಿಂಗೆ ಒಣದು ಇಡ್ಲಿ ರವೆ ಹಾಕಿನಿ ಇದ್ರಾಗ ಹಾಕರ್ಶಿ ಅದನ್ನ ಈಗೇನು ಒಂದು 2 ನಿಮಿಷದಾಗ ಅಂತಂದ್ರೆ ಈಗ ಇದು ಹಾಕೈತೆ ನೋಡಿ ಇಡ್ಲಿ ರೆಡಿ ಆಗ್ಬಿಡ್ತು ಆಮೇಲೆ ಇಲ್ಲಿ ಉಪ್ಪು ಹಾಕೊಂಡ್ರಿ ಸ್ವಲ್ಪ ಉಪ್ಪು ಹಾಕಿ ಈಗ ಚಲೋತ್ನಿಗೆ ಮಿಕ್ಸ್ ಮಾಡ್ಕೊಂಡ್ರಿ ಅದ್ರಾಗ ಒಂದು ನೀರು ಹಾಕಿದ್ದು ಮಾಡ ಅರ್ಶಿ ಗಟ್ಟಿ ಆಗ್ತದೆ ನಮ್ದು ಭಾಳ ಅಳುಕಾಯನಾಗಲಿಲ್ಲ ಆ ಜಾರ್ನಾಗ ಒಂದು ನೀರು ಹಾಕಿದ್ದು ಮಾಡಿ ಭಾಳ ಹಾಕ್ಬೇಡ ಸ್ವಲ್ಪ ಹಾಕ ನೋಡಿರಿ ಹಾಕಿ ಅಷ್ಟು ಹಾಕಿ ತೆಗಿರ್ಪ ಈ ಥರ ಸ್ವಲ್ಪ ಒಂದು 10 ಸೆಕೆಂಡ್ ಈ ಥರ ಮಿಕ್ಸ್ ಮಾಡ್ಕೊತೀರನ್ರಿ ಇಲ್ಲ ಅರ್ಶಿ ಇಡ್ಲಿ ಪಾತ್ರೆ ತೊಗೊಂಬಲ್ಲ ಅದು ಮ್ಯಾಗ ನಾನು ತೊಗೊಂಬೋಗಮ್ಮನ್ನ ನೀ ಕ್ಯಾರೆಟು ಅವು ಎಲ್ಲ ಇದ್ರೊಳಗೆ ಹೆಚ್ಚು ಹಾಕ್ತಿದ್ದಿ ಅವು ಏನು ಕಾಣಂಗಿಲ್ಲ ರೀಪ ಕಾಣಂಗಿಲ್ಲ ಮಸ್ತಿ ಅನ್ನೋದನ್ನು ಚೆನ್ನಾಗಿ ಮಾಡಿಬಿಡು ಇಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀವಿ ಇಡ್ಲಿ ಪಾತ್ರೆ ಒಳಗೆ ಈಗ ಹಿಟ್ಟು ಹಾಕಿ ಇಡ್ಬೇಕು ಸ್ವಲ್ಪ ನೀರು ಬಿಸಿ ಆದಂದ್ರಿ ನಮ್ಮ ಅನ್ನ ಬಂದಾರಿ ಈ ಮದುವೆ ಹೊಂಟ್ರಲ್ರಿ ಎಲ್ಲರವರು ನಮಗೆ ಯಾರೇ ಕರೆದಿಲ್ಲಪ್ಪ ಇದು ರೆಡಿ ಆದ್ರಿ ನೀವು ಸೀರೆ ಅದು ಉಟ್ಕೊಂಡ್ರಿ ಇನ್ನು ಉಟ್ಕೊಂಡಿಲ್ಲ ಈಗ ಉಟ್ಕೊಂತೀನಿ ಉಟ್ಕರಿ ಮತ್ತೆ ರೀ ಟೈಮ್ ಅಲ್ಲಿ ಎಷ್ಟು ಅದು ನೋಡ್ರಿ 11 ಗಂಟೆ ಆತ್ರ ಆಗಲಿ ಟೈಮ್ ರೀ ನಿನ್ನ ರೇಷ್ಮೆ ಅಪ್ಪ ಅಂದಾಗ ಏನಂದ್ರಿ ನೀವು ಅಲ್ರಿ ಅಂತ ಹೇಳಿಲ್ರಿ ನನಗೆ ರೇಷ್ಮೆ ಅಪ್ಪ ಹಚ್ಚಿದ್ರಿ ಫೋನ್ ರೀ ಹೋಗಂಬರ್ರಿ ಅಂತಂದು ಮತ್ತು ಹೋಲ್ಬಿಡ್ರಿ ಅಮ್ಮ ಒಲ್ಲೆ ಅಂತಾರ ನಾನು ಒಲ್ಲೆ ಅಂತ ಹೇಳಿದೆ ಅವ್ರಿಗೆ ನಿನ್ನೆ ನಮ್ಮ ರೇಷ್ಮೆ ಸೀಟ್ ಬಂದಿಲ್ಲ ಅಮ್ಮನ ನಿನ್ನ ನಮ್ಮ ರೇಷ್ಮೆ ಫೋನ್ ಹಚ್ಚಿರ್ಬಿಟ್ಟೆ ನನಗೆ ಹೇಳ್ಯಾರ ಅವರು ಬರೀ ಹೋಗಿ ಬರನ್ರಿ ಅಂತ ಹೇಳಂದು ಹೆಂಗೆ ಹೋಗೋದು ನೋಡಿ ಹೇಳ್ರಿ ಹೋಗ್ರಿ ಅಂತ ಗಾಡಿ ಮಾಡ್ಬೇಕು ನೀ ಹಂಗೆ ಎಲ್ಲರೂ ಕುಡ್ಕೆ ಒಂದು ಗಾಡಿ ಮಾಡ್ಕೊಂಡು ಹೋಗಕ್ಕೆ ಬರಂಗಿಲ್ಲ ನಾನು ಅಮ್ಮನಿದ್ರು ಹೇಳ್ಯಾರ ನನ್ನಿದ್ರಿನ ಹೇಳ್ಯಾರಿ ಅವರು ನಾನು ಮತ್ತು ಅಮ್ಮ ಒಲ್ಲೆ ನಾಕತ್ತಾರಲ್ಲಪ್ಪ ಹೋಗಿ ಬಿಡ್ರಿ ಅಂತ ಅಂದೆ ನಾನು ಇರಲಿ ಬಿಡ್ರಿ ಮತ್ತು ಏನು ಇದ್ದಾಗ
ಹೋಗಕ್ಕೆ ಬರೈತಿ. ಈಗ ನಮ್ಮ ಎಲ್ಲರ ತರಪಿ ನೀವು ಹೊಂಟ್ರಿಲ್ಲ ಹೋಗಿ ಬರ್ರಿ ಅಂತ ಹೇಳಿದಾರೆ ನಾ ಅವ್ರಿಗೆ. ನೀವು ಬಂದ್ರೆ ಚಲೋ ಆಕೈತಿ, ಎಲ್ಲರೂ ಕೂಡ ಹೋಗಿದ್ರೆ ಚಲೋ ಆಕಿದ್ದೀರ ಅಂದ್ರೆ ಅವರು ಇರ್ಲಿ ತಗೋರಿ ಅಂತಂದು ಹೇಳಿದೆ ನಾನು. ಇವ್ರು ಹಂಗಾರೆ ರಾತ್ರಿ ನಮ್ಮ ಆಗ್ರಿಗೆ ಎದ್ಬಿಟ್ರೆ ನಮಗೆ ಹೇಳಿಲ್ಲ, ನಮಗೆ ಗೊತ್ತಿಲ್ಲ ರೀ, ನನಗಂತೂ ಗೊತ್ತೇ ಇಲ್ಲ ರೀ ಕರೆ ಹೇಳ್ಬೇಕಂತಂದ್ರಿ ಅದು. ಈಗ ಬೆಳಗ್ಗೆ ಎದ್ದು ಹುಡುಗರಿಗೆ ಹಾಕತ್ತಾರ, ಹುಡುಗರಿಗೆ ಎಲ್ಲಿ ಹೋಗ್ಕೋರಿ ಮೊಬೈಲ್ ಬರೀ ನಾವು ಅಂತ ನಿಂತ್ಕೊಂಡವ್ರಿ. ಈಗ ಎರಡು ಬರಂಗಿಲ್ಲ ನಾವು ಅಂತಂದು ರಾತ್ರಿನ ಹೇಳ್ಬೇಕೈತೆ. ರಾತ್ರಿನ ಮಾತಾಡ್ಕೊಂಡಾರ ಅಂದಾಗ ರಾತ್ರಿನ ಹೇಳ್ಬೇಕಾ ಹೋಗೋಣ್ರಿ ಬಾ ನಡ್ರಿ ಅಂತೇಳಿ ಅಂದ. ನನಗೆ ಬ್ಯಾಡ ಬಿಡ್ರಿ, ನನಗೆ ಬಿಟ್ಟು ಹೋಗಲ್ರಿ ಬೇಕಂದ್ರೆ. ಹುಡುಗರಿಗೆ ಹೇಳ್ಬಿಟ್ರೆ ಅವ್ರು ರೆಡಿ ಹಾಕಿದ್ರೆ ಅವ್ರಿಗೆ ಬೆಳಿಗ್ಗೆ ಹೋಗೋದು ಸಿಟ್ಕೊಂಡ್ಬೇಕ್ರಿ ಅವ್ರಿಗೆ. ನಮ್ಮ ಅದಿ ಯಾಕೆ ಹಂಗೆ ಮಾಡ್ತಾವ ಅಂತೇಳಿ ಅಂದ್ರೆ. ಇಲ್ಲಿ ನೋಡ್ರಿ ಈಗ ಇಡ್ಲಿ ರವೆ ಐತಲ್ರದ ಅದನ್ನ ಹಾಕೊಂಬಿಡೋದ್ರಿ. ಈಗ ಹೂವಿನಂಥ ಇಡ್ಲಿ, ಮಲ್ಲಿಗೆ ಅಂತ ಇಡ್ಲಿ ರೆಡಿ ಆಗ್ತಾವೆ ನೋಡ್ರಿ ನಾವು ಮಸ್ತಾಗಿ. ಕರೆಕ್ಟಾಗಿ ಮಾಡ್ಬೇಕು ಅದನ್ನು. ಹೆಂಗೆ ಯಾಕೆ ಸುರಾಡಿಸ್ತೀವಿ ಅದನ್ನು? ಇನ್ನೊಂದು ಸ್ವಲ್ಪ ಹಾಕ್ತೀನಿ ನೋಡು. ಇನ್ನು ಸಾಕಷ್ಟ? ಸಾಕು ತುಂಬೈತೆ ಅದು ಪೂರ್ತಿ. ಹೌದಾ? ಹ್ಞೂ ಇಟ್ಬಿಡಿ ಈಗ ಹಾಕಿಡೋದು ಬರೋಬ್ರಿ. ಅದರಿಂದ ಯಾವ್ದು ಅವನ್ನ ಹಾಕ ಕರೆಕ್ಟಾಗಿ ಅದಲ್ಲ. ಅದಾಳ ಅದ್ರೊಳಗೆ ಹಾಕ. ಮುಚ್ಚಿಬಿಡ ಮೊದಲು ಬಾಯ್. ನಾನು ಅದು ಸಣ್ಣ ಕಟೋರ್ಲಿಂತ 2 ಕಟೋರ್ ಹಾಕಿದ್ನಲ್ರಿ. ನಮ್ಮ ಒಂದು ಒಬ್ಬಿ ಅಂತೀವಲ್ರಿ ಅದೊಂದಾಗಿ ಮತ್ತಿಷ್ಟು ಉಳಿತ್ರಿ. ಇನ್ನೊಂದು 2-3 ಹಾಕವೇನ್ರಿ ಅಷ್ಟೇ. ಒಂದು ಪ್ಲೇಟ್ಗೆ ಹಾಕತ್ತೇನ್ರಿ. ತಾಜ್ನರ್ಕ ಕರ್ಕೊಂಡು ಹೋಗ್ಯ? ಆಸಿಫ್ನು ಬರ್ತೀನಿ ಅಂತ ನೋಡಿ ಮತ್ತೆ. ಹಾಂ ನಾವು ಅಲ್ಲಿ ತಗೋರಿಪ್ಪ, ನೀವು ಹೋಗಿ ಬರ್ರಿ. ಹೋಗಿ ಬರೋಣ. ಹಾಂ ಹೋಗಿ ಬರ್ರಿ. ಆಗ್ಯವ್ರಿಪ್ಪ ಇವು. ಇಲ್ಲಿ ಇಡ್ಲಿ ರೆಡಿ ಆದ್ರಿ. ಇಡ್ಲಿ ರೆಡಿ ಆದ ಬರೋಬ್ಬರಿ ತಕ್ಕೊಂಡು ತಿಂದ್ಬಿಡೋದು ಈಗ. ನೋಡಿ ಹೆಂಗಯ್ಯೋ ಮಸ್ತ್ ಬರತ್ತ. ಈಗೇನು ಉದ್ದಿನ ಬೇಡ ಬೇಡ, ಸೋಡಾ ಬೇಡ, ಏನು ಬೇಡ ಇದಕ್ಕೆ. ಸ್ವಲ್ಪ ತಾರ್ ಬಿಟ್ರು ಅಂತ ಹೇಳಿದ್ರೆ ತಾನ ಬಂದ್ಬಿಡ್ತಾವೆ. ಸ್ವಲ್ಪ ತಾರಿದ ತಾವು ಬಂದ್ಬಿಡ್ತಾವೆ. ನೋಡಿಲ್ಲ ಹೆಂಗೆ ಬಂದವು. ಹಂಗೆ ಮಸ್ತಾಗ್ಯಾವಲ್ಲ? ಮಸ್ತಾಗ್ಯಾವ ಬಿಡಿ. ಸಾಕು ಈಗ ತಿಂದ್ಬಿಟ್ನೆ ಅಂದ್ರೆ ಹೊಟ್ಟೆ ತುಂಬಾಕೈತಿ. ಹೊಟ್ಟೆ ತುಂಬತೈತಿ, ಮನಸ್ಸು ತುಂಬತೈತಿ, ದೇಹಕ್ಕೆ ಒಳ್ಳೇದನ್ನ ಹಾಕೈತಿ ನೋಡು. ಆತಿಲ್ಲ ಆತು ಬಿಡುವ. ಅದು ತಗೋದ್ರೊಳಗಿಲ್ಲ ತಡಿವ ನಮ್ಮ ಪಲ್ಯ. ಹಾಕೋ ತಡಿ ಹಾಕೊಂತಿನ್ನ. ಒಂದು 4-5 ಇಡ್ಲಿ 2 ಹಾಕೊಂತೇಳಿ. ಸಾಂಬಾರಿಗೆ ಎಣ್ಣೆ ಹಾಕಿಲ್ಲ? ಏನು ಹಾಕಿಲ್ಲ, ಮಸದ ಹಂಗೆ ಇಟ್ಟೀನಿ. ಹಂಗೈತೇನ? ಸಪ್ಪಂದ್ರಿ ಇದು. ಈ ಥರ ದಿಢೀರನ ಮಾಡ್ಕೊಂಡು ಊಟ ಮಾಡಿಬಿಟ್ರೆ ಮಸ್ತ್ ಆಕೈತೆ. ಚಟ್ನಿ ಇರ್ಲಿಕ್ಕೆ ಇಲ್ಲಿ ಮಮ್ಮಿ ತಿನ್ನಾತ್ರಿ. ತಿಂದ ಗುಳಿಗೆ ತಗೋ ಮಮ್ಮಿ. ಇನ್ನೊಂದು ಹಾಕೋಬೇಕಿತ್ತಿಲ್ಲ? ಅಷ್ಟು ರುಚಿ ನೋಡ. ಹೌದಾ? ಚಟ್ನಿ ಬೇಡ ಬೇಡ ಅದಲ್ಲ, ಇನ್ನೊಂದು ಹಾಕೋಬೇಕಿಲ್ಲ ಇಡ್ಲಿ. ಹೋದು ಅಂದ್ರೆ ನೀನು ನಾಷ್ಟ ಮಾಡೋ ಮಾಡ್ತೀನಿ. ಮಾತಾಗಲಿ. ಇಲ್ಲ ರೀಪ ಇದು ಮಾಡಿದ್ರೆ ಮಜ್ಜಿಗೆ ಮಾಡಿ ತೆಳ್ಳಗೆ ಮಾಡಿದಿಲ್ಲಮ್ಮ. ತೆಳ್ಳಗಾಗಬೇಕು, ದಪ್ಪ ಆಗಬಾರ್ದು ಮಜ್ಜಿಗೆ. ಬಿಸಿಲು ಭಾಳ ಐತಲ್ರಿ, ಮೊಸರು ಇತ್ತು, ಹಂಗಾಗಿ ಮಜ್ಜಿಗೆ ಮಾಡಿದ್ರೆ. ಜೀರಿಗೆ ಪುಡಿನ ಹಾಕಿದ್ದೇನೆ ಅದಕ್ಕೆ? ಉಪ್ಪು ಅಷ್ಟು ಹಾಕಿದ್ದೇನೆ. ನಮ್ಮ ಸ್ವಲ್ಪ ಜಂಪರ್ ರಿಪೇರಿ ಮಾಡೋದವ್ರಿ ಇವು. ಆ ರೀಪ ಅರ್ಧಂಬರ್ಧ ಹೊಲ್ದಿಟ್ಟಾಡ್ರಿ ಇವನ್ನ. ತೋಳಷ್ಟು ಹಚ್ಬೇಕನ್ನ ರೀಪ ಇದಕ್ಕೀಗ? ತೋಳು ಹಚ್ಬೇಕ್ರಿ ಈಗ ಇದಕ್ಕೆ. ಇದು ತೋಳಿಂದ ರಿವ್ಯೂದು. ಇದು ನಮ್ಮ ಹೆಸ್ರು ಅದು ಕಟ್ ಮಾಡಿ ಕೊಟ್ಲ ರೀ, ಹೊಲ್ಯಾಕನೂ ಆಗಿಲ್ಲ ಇದು. ಅದು ಆರಿಪನ್ ಜಂಪರ ಫಿಟ್ಟಿಂಗ್ ಗಿಡ ಆತ್ರಿ. ಈಗ ಅದು ಇದು ಮಾಡ್ಬೇಕ್ರಿ, ಪೈಪಿಂಗ್ ಈಗ ಮಾರ್ಕ್ ಮಾಡಿ ಇಟ್ಟೀನಿ ರೀ. ಕಟ್ ಮಾಡಿಕೊಡ್ತೀನಿ. ಕತ್ರಿ ಕೊಟ್ಟನೆ ಅಂದ್ರೆ ಕಟ್ ಮಾಡ್ತಿದ್ದೆ. ಸ್ವಲ್ಪ ಒಂದು 4 ಇಂಚೇನ ಇದು ಮಾಡ್ತಾರೆ ನೋಡೋಣ. ನಮ್ಮನವ್ರು ಜಂಪರ್ ರೆಡಿ ಆತ್ರಿ. ಉಕ್ಕು ಇಟ್ಟು ಎಲ್ಲ ಹಚ್ಚಿದ್ರಿ. ಸ್ವಲ್ಪ ಮೈಯಾಗ ಲೂಸ್ ಆಗತೈತ್ರಿ, ಅದೊಂದು ಸ್ವಲ್ಪ ಹಿಡಿವ ಅಂತಂದು ಹೇಳೀನಿ ರೀ. ಒಂಚೂರು ಬಗ್ಲಾಗ ಲೂಸ್ ಆಗತೈತ್ರಿ ಮೈಯಾಗ, ಅಂದ್ರೆ ತೋಳ್ನಾಗ ಅದೆಲ್ಲ ಕರೆಕ್ಟ್ ಐತ್ರಿ. ಸ್ವಲ್ಪ ಎದಿ ಕಡೆ ಇದಾಗೈತೆ ಅಂತಂದು ಹೇಳೀನಿ. ಹ್ಞೂ ಅಂತ ಮಕ್ಕಂದೆಲ್ಲ ಒಂದಿಟ್ಟು ಹಿಡಿಬೇಕಾಯ್ತ. ಹಿಡಿಬೇಕಾಯ್ತು. ಅರ್ಶಿಯ ಪಾಸ್ತಾ ಮಾಡಕತ್ತಾನ, ತಿಂದು ಹಿಡಿ ಹಂಗಾದ್ರೆ. ಪಾಸ್ತಾ ಮಾಡಿದ್ವ?
ಅಲ್ವಾ ನಾನು ಇಡ್ಲಿ ತಿಂತೀನಿ ಇನ್ನೊಂದು ಇಡ್ಲಿ ತಿಂದ್ಬಿಡ್ತೀನಿ ಸಾಕು. ಇವಾಗ ಹಿಡಿದ್ರೆ ಕರೆಕ್ಟ್ ಆತೀಗ ನೋಡಿರಿ. ನಾವು ಕಟ್ ಮಾಡಿದ್ದೀವಿ ಇದನ್ನು ಕಟ್ ಮಾಡಿ ಬಂದಿದ್ವಿ ಪೈಪಿಂಗ್ ನೋಡಿರಿ. ಅಮ್ಮ ಬಂದ್ರಿ ಮದುವೆ ಹೋದಾರ ತಂದು ಕೊಟ್ಟಿವ ಮೀನ ಎಲ್ಲಾರಿಪ್ಪ. ಹ್ಞೂ ಚಲೋ ಆತಂತ್ರಿ ಮದುವೆನೆಲ್ಲ. ಈಗ ಬಂದಾರಿ ಅವ್ರು ಬಂದಾರ ಹಂಗೆ ಸೀರೆ ಅದು ಬಿಚ್ಚಿ ಬೇರೆ ಸೀರೆ ಉಟ್ಕೊಂಡು ಹೊಂಟ ಬಿಟ್ರು ನೋಡ್ರಿ. ಒಣ ಮೀನದ್ದು ಹೋದ್ರಿ ಅಮ್ಮ ಇನ್ನೂ ಒಣ ಕಟ್ಕಸ್ ವಾಸಿಮ್ ಕೈಯಾಗ ಅಂದ್ರು. ಮಳೆ ಮಾಡಾಗೈತಿ ಮಸ್ತ್ ಕುಂದ್ರೆ ಅದನ್ನ ವಾಪಸ್ ಕಟ್ಕಸ್ರಿ ಒಂದು ಗಂಟೆ ಅಂತ ಹೇಳಿದ್ರೆ ಕಟ್ಕಸ್ತಿಲ್ಲ ಅವ್ನ ಕೈಯಾಗ ಇಡೋ ಕುಂತಾರಲ್ಲೇ. ಈ ಮಳೆ ಮಾಡಾಗೈತಿ ಬಡ್ಕೊಳಕತ್ತಾರ ಈಗ ಲಗೋನ ಕಳಿಸಿ ಯಾರಿಗಾರ ಅಂತ ಅಂದು ಯಾರದಾರ ಈಗ ಹೋದ್ರೆ ನಾನು ಹೋಗ್ಬೇಕು. ನಾನು ನೋಡ್ರಿ ಕಾಲು ಕಿತ್ತು ಮುಂದೆ ಇಡೋಕ್ಕಾಗೋಲ್ತು. ಆರಿಪ ಹೋಗಂತ ಹೇಳ್ರಿ ಪಾಪ ಅದ ಹೊಂಟೇನು ಬುರ್ಕ ಹಾಕೊಂಡು ನೋಡಿರಿ ಮಳೆ ಮಾಡ ಅಲ್ಲಿ ಒಂದೊಂದು ಬಿಡಾಕೈತ್ರಿ. ಫುಲ್ಲು ಮಳೆ ಮಾಡಾಗೈತಿ. ಈಕಿ ಬಾಂಡೆ ತಿಕ್ಕಾಕತ್ತಾಳ್ರಿ. ಅವ ಆಸಿಪೆಲ್ಲಿ ಹೋದ್ನೆ ನಾನು ಹೋಗಂತಂದು ಹೇಳಿದ್ನಂದ್ರೆ ಅವನು ಇಲ್ಲ ರೀ ಇಲ್ಲೇ ಆಡಕ್ಕೆ ಇಷ್ಟೊತ್ತನ ಆದನು ಬಾಂಡೆ ಕಾಣ್ಸಾಕತ್ತಿಲ್ವ. ಆರಿಪ ಹೋಗಿ ತೊಗೊಂಬಂದ್ರಿಪ್ಪ ಒಣ ಮೀನದ್ದು ಗಂಟ್ರಿ. ಆಸಿಪಿ ಈಗ ಬಂದ ನೋಡವ ನೀ ತೊಗೊಂಬಿನ ಮ್ಯಾಲೆ ಬೇಯಕೈತೆ ಅದಕ್ಕೆ. ಅವಾಗ ಇದನ್ನು ಏನೋ ಬೇಕಂದ್ರೆ ಇವರು ಗುಳಿಗೆ ಬೇಕಂದಿದ್ರು ಕೊಟ್ಟು ಕಸ ಮುಂದೆ ಅದನ್ನು ಕೊಟ್ಟು ಒಣ ಮೀನು ತೊಗೊಂಬಂದ್ಬಿಡಪ್ಪ ಅವ್ರು ಬೇಡ ಅಂದ್ರು ಒಯ್ತಾರ ಮಳೆ ಮಾಡಾಗೈತಿ ಅಂತಂದು ಅವಾಗ ಬಿಟ್ಟು ಬಂದಂತೆ ಅವನು. ಈಗ ಮಳೆ ಮಾಡಾಗೈತಿ ಮಳೆ ಬರಲೇ ಇಲ್ರಿ ಅದು ಮಾಡಾಗಿತ್ತು ಸುಮ್ಮನೆ ಅಷ್ಟ. ಹ್ಞೂ ಆರಿಪಲ್ಲಿ ರೊಟ್ಟಿ ಮಾಡಕ್ಕೆ ರೆಡಿ ಮಾಡ್ಕೊಳಕತ್ಲ ರೀ. ಚೌಳಿಕಾಯಿ ಸೋಸ್ತೀನಿ ರೀ ನಾನು ಇಲ್ಲಿ ಚೌಳಿಕಾಯಿ ಪಲ್ಯ ಮಾಡಕ್ಕೆ. ಬೆಳಿಗ್ಗೆ ಇಲ್ಲೇ ಮನೆ ಕಡೆ ಬಂದು ತಾಜೆ ಇದ್ದು ನೋಡ್ರಿ ಚೌಳಿಕಾಯಿ. APMC ಅಂತ ಹಂಗೆ ಮಾರಕ್ಕೆ ತೊಗೊಂಬಂದ್ಬಿಡ್ತಾರೆ. ಹಂಗಿದ್ದವ್ರು ತಾಜೆ ಇರ್ತಾವೆ ರೀ. ಅದ್ರದ್ದು ಈ ಪಲ್ಯ ಮಾಡಿ ರೊಟ್ಟಿ ಮಾಡಿ ಪಲ್ಯ ಮಾಡ್ತಾಳೆ ರೀ. ನಾನು ರೊಟ್ಟಿ ತಿಂತೀನಿ ರೀ. ಒಂದು ರೊಟ್ಟಿ ತಿಂದು ಗುಳಿಗೆ ತೊಗೊಂಡ್ಬಿಡ್ತೀನಿ ನಾನು ಮಜ್ಜಿಗೆ ಹಾಕ್ಯಂದು ಉಂಡ್ಬಿಡ್ತೀನಿ ರೊಟ್ಟಿ ರೀ. ಇಲ್ಲಮ್ಮ ಮೀನು ಕಟ್ಟಿ ಕಳಿಸಿದ್ರಿ ಈಗ ಚೌಳಿಕಾಯಿ ಪಲ್ಯ ಸಾರು. ಪಾಪ ಸಾರು ಕಡಿಮೆ ಬಂದಂದು ಸ್ವಲ್ಪ ಸಾರನು ಮಾಡಿದ್ಲು ರೀ. ಬೇಳೆ ಸಾರು ಇತ್ತು ಕಡಿಮೆ ಬೆಳಿತೀಮ್ಮ ಅಂದ ಒಂದಿಟ್ಟು ಏನಾರ ಮಾಡಿಬಿಡುವ ಅಂದೆ. ಏನು ಬೇಸನ್ ಮಾಡಿದ್ದೇನೆ ಉಳ್ಳಾಗಡ್ಡಿ ಸಾರು ಮಾಡಿದ್ದೆ. ಉಳ್ಳಾಗಡ್ಡಿ ಸಾರು ಮಾಡಿದ್ದೇನಾ ಇರ್ಲಿ ಬಿಡು ಮತ್ತೆ ಮಾಡೋಕೆ. ಇದು ಫ್ರೈಗೆ ಕೊಟ್ಟಾರನ ಹೌದಣ್ಣ. ಉಳ್ಳಾಗಡ್ಡಿ ಸಾರು ಅದ್ರ ಹಾಕಿದ್ರೆ ಚಲೋ ಆಗಲ್ಲ ಅದು ಚಲೋ ಅದ್ರ ಹಾಕಿದ್ರೆ ಅಲ್ಲ ಕೇಳಿದ್ದೆ ನಾನು ಮತ್ತು ಅದು ಕೆಟ್ಟು ಹೋಕೈತೆ ಅಂತಂದು ಕೇಳಿದೆ ಅಷ್ಟು ಚಲೋ ಆಗಲ್ಲಣ್ಣ. ಇರ್ಲಿ ಬಿಡು ಅವ್ರು ಮಾಡ್ಬಿಡು. ಅವು ಮೀನೂ ಅಷ್ಟು ಕರಿಬೇಡ ಭಾಳ ಅದಾವ ನಾವು ಸ್ವಲ್ಪ ಕರಿ ಮತ್ತು ಬೆಳಗ್ಗೆ ಕರಿ ಅಂತದಿಲ್ಲ ಸ್ವಲ್ಪ ಕರೆದು ಬಿಡು. ಈಗ ಎಷ್ಟು ಬೇಕಾಕ ಅರಿಶಿನ ಊಟ ಮಾಡಿಲ್ಲ ಎಲ್ಲರೂ ಉಂಡಾರ. ಈಗ ಎಷ್ಟು ಬೇಕಾಗತ್ತೆ ಅಷ್ಟು ಕರೆದಿಡತ್ತ. ಅಲ್ಲಿ ಒಲ್ಲಿ ಮ್ಯಾಗ ಕರಿತಿದ್ವ ನಾನು. ನನಗದು ಎಣ್ಣೆದು ವಾಸನೆ ಕರಿಲಿಲ್ಲ ತಂದ್ರೆ ಅಷ್ಟ ಮಾಡಿಬಿಡು. ಇದು ಕೊಬ್ಬರಿ ಇದ್ದಿಲ್ಲ ಟೊಮೆಟೊ ಹಣ್ಣು ಅದಷ್ಟು ಹಾಕಿ ಮಾಡಿದ್ದೇನೆ. ಟೊಮೆಟೊ ಹಣ್ಣು ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಹಾಂ ಚಲೋ ಆತು ಬಿಡು. ಅಷ್ಟ ಮಾಡಿಬಿಡು. ಸ್ವಲ್ಪ ಹಾಕಿ ನೀರು. ಇಲ್ಲಿ ಎಳ್ನೀರು ಐತ್ರಿ ಅದು ಅರಿಶಿ ಇದು ಮಾಡ್ಕೊಡಕತ್ತ. ಕುಡ್ಗಲ್ ತರ್ಬೇಕಾಯ್ತಮ್ಮ ಇಲ್ಲ ಚಮಚಾರ ತರ್ಬೇಕಾಯ್ತು. ಅದು ಇದಾಗೈತೆ ಕೊಬ್ಬರಿಗೈತೆ ನೋಡು. ನಂದು ಊಟ ಮಾಡಿದೆ ರೀ. ನಾನು ಮಜ್ಜಿಗೆ ಹಾಕೊಂಡು ಒಂದು ರೊಟ್ಟಿ ತಿಂದು ಗುಳಿಗೆ ತೊಗೊಂಡೆ ಈಗ ಮನ್ಕೊಂಡು ತಿನ್ನಿರಿ. ಒಂದು ಸ್ವಲ್ಪ ಎಳ್ನೀರು ಕುಡ್ದು ಮನ್ಕೊಂಬಿಡ್ತೀನಿ. ಎಲ್ಲರೂ ಹೇಳ್ತೀರಿ ನನ್ನ ಬಗ್ಗೆ ಎಲ್ಲರೂ ಎಷ್ಟು ಕಾಳಜಿ ತೋರಿಸ್ತೀರಪ್ಪ. ರೆಸ್ಟ್ ಮಾಡಿರಿ ಅಂಥೇಳಿ ಅಂದು ಮನೆ ಒಳಗೆ ರೆಸ್ಟ್ ಆಗುತ್ತಲ್ಲ ಮತ್ತು ಊಟ ಮಾಡಿದ್ರೆ ಇಷ್ಟು ಅಡ್ಡಾಡಿಲ್ಲ ಅಂತಂದ್ರೆ ಹೆಂಗೆ ರೀ. ಮಕ್ಕೊಂಡ್ಬಿಟ್ರೆ ಜೀವನ ನಡೆಯೋದು ಕಷ್ಟ ಐತಿ. ನನ್ನ ಜೀವನ ನಡಿಬೇಕಲ್ಲ ನಮ್ಮದು. ಹಂಗಾಗಲಿ ನನ್ನ ಕೈಲಿಂತ ಜೀವ ಇರೋವರೆಗೂ ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ಪಡಾನ್ರಿ. ಆಮೇಲೆ ಕಡೆ ಮುಗಿದು ಹೋತಲ್ರಿ. ಮುಗೀತಂದ್ರೆ ಮುಗಿದು ಹೋತ್ರಿ. ಅಲ್ಲಿವರೆಗೂ ನನಗೆ ಏನಾಗುತ್ತೆ ನನ್ನ ಕೈಲಿಂತ ಎಷ್ಟು ಏನಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ತೀನಿ ರೀ. ಇದು ಕೊಬ್ಬರಿ ಭಾಳ ಆಗೈತೆನಲ್ಲ ಅದು ನೀರಿಲ್ಲ ಜಾಸ್ತಿ. ಕೊಬ್ಬರಿ ಐತೆ ಗಂಜಿ ಐತೆ ಹಂಗೆ ಅವಕ್ಕೆ ಇಲ್ಲ ನೋಡ್ರಿ. ಹಾಲು ಇಷ್ಟ ಬಂದ ಒಂದು ಅರ್ಧ ಗ್ಲಾಸ್ ಹಾಕನ್ರಿ. ಫುಲ್ ಕೊಬ್ಬರಿನ ಐತೆನ ಅದು.
ಸಾರು ಮಾಡಿಟ್ಟು ಮತ್ತೆ ಕರೆಯಕತ್ನ ಅವ್ಗೆ ಆಮ್ಲೆಟ್ ಹಾಕ್ಕೊಡ್ಲಿ ಅಂತ ಅಂದೆ ನಾನು ಇವಲ್ಲ ಅಂತವಮ್ಮ ಮತ್ತು ಆಮೇಲೆ ನಿಮ್ಗೆಲ್ಲ ಗಂಟು ಬರ್ತಾನೆ ಅವ್ನು ನಮ್ಕೊಂಡಾಗ ಅದ ನಿಮ್ಮ ಜೋಡಿ ಜಗಳ ತಕ್ಕಂಗೆ ಕುಂತ್ಕೊಂಡಾನ್ರಿ ಈಗ ಇವರು ಸುಮ್ಮನೆ ಕುಂದ್ರಲ್ರಿ ಅವ್ನು ಹಂಗದ ನನ್ನ ತಂದೆ ಇವರು ಅದಕ್ಕೆ ಇಬ್ಬರು ಕೂಡ ಈಗ ಸುಮ್ಮನೆ ಆದ್ರು ಇರ್ಲೇನೇನು ಮನೆ ಬಿಟ್ಟು ಹಾಳಾಗಿ ಹೋಗ್ಲಿವ ಅಂತಂದ ಸುಮ್ಮನಾಗ್ಯಾರ ಇಬ್ಬರು ಅಕ್ಕ ತಂಗಿರಿ ಇವರು ಎಲ್ಲ ತಂದ್ರೆ ಅವ್ನು ಕೂಡ ನಿಂತ್ಕೊಂಡ್ಬಿಡ್ತಾರೆ ಅವ್ನು ಹೊರಗಿದ್ದೊಳಗೆ ಬರೋದ್ರೊಳಗೆ ಅಂದ್ರೆ ಸಾಕು ಬಿಡ. ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.